ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನೀಸ್ ಕಿಚನ್. ಇವತ್ತು ಸ್ಪೆಷಲ್ ಆಗಿ ಕಡಲೆಬೇಳೆ ಪಾಯಸ ಮಾಡಿದ್ದೀನಿ. ಹೇಗೆ ಆಗಿದೆ ಅಂತ ನೋಡಿ. ಸುಲಭವಾಗಿ ಬೇಗ ಮಾಡ್ಬೋದು. ಕೇವಲ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ನಾವು ಕ್ವಿಕ್ಕಾಗಿ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಫಸ್ಟಿಗೆ ನಾನೊಂದು 1/4 ಲೋಟದಷ್ಟು ನಾನು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಅದನ್ನು 1 ಗಂಟೆಯಷ್ಟು ನೆನೆಸಲಿಕ್ಕೆ ಬಿಡಬೇಕು. ಆಮೇಲೆ ಒಂದು ಕುಕ್ಕರಲ್ಲಿ ನಾನು 1 ಲೋಟದಷ್ಟು ನಾನು ಕಡಲೆಬೇಳೆ ತಗೊಂಡಿದ್ದೇನೆ. ಹಾಗೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ನಾನು ಸಾಗು ತಗೊಂಡಿದ್ದೇನೆ. ಇದೆರಡನ್ನು ಒಂದು ಸಲದಷ್ಟು ವಾಶ್ ಮಾಡಿದರೆ ಸಾಕು, ಇಲ್ಲದ್ರೆ ಅದು ಹೊಡಿ ಆಗುತ್ತೆ. ಒಂದು ಸಲ ವಾಶ್ ಮಾಡಿ ಸ್ವಲ್ಪ ನೀರಿಟ್ಟು ನಾವು ಕುಕ್ಕರಲ್ಲಿ ಸ್ವಲ್ಪ ಬೇಯಿಸಬೇಕು. ಒಂದು 4ರಿಂದ 5 ವಿಷಲ್ ಇಡಬೇಕಾಗತ್ತೆ. ಇದು ಬೆಂದಾಗಿದೆ ನೋಡಿ. 4ರಿಂದ 5 ವಿಷಲ್ ಆದ ನಂತರ ಈ ಥರ ಆಗಿದೆ. ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೇಯಿಸಬೇಕು. ಇದಕ್ಕೆ ನಾನೊಂದು 1 ಕಪ್ನಷ್ಟು ನಾನು ತೆಂಗಿನ ತುರಿ ತಗೊಂಡಿದ್ದೇನೆ. ಹಾಗೆ ಇದು ನಾನು ಜಸ್ಟ್ ಮೆಜರ್ಮೆಂಟಿಗೆ ಕಪ್ಪಲ್ಲೇ ಹಾಕಿದ್ದು ನೋಡಿ. ಇಷ್ಟು ಬೇಕಾದ ಇಂಗ್ರೀಡಿಯೆಂಟ್ಸ್. ಪಾಯಸಕ್ಕಿಂತ 1 ಗಂಟೆ ಮುಂಚೆ ನೆನೆಸಿಟ್ಟರೆ ಸಾಕಾಗತ್ತೆ. ಈಗ ಮಿಕ್ಸರ್ ಜಾರಿಗೆ ನಾವು ನೆನೆಸಿಟ್ಟ ಅಕ್ಕಿ, ಹಾಗೆ ತೆಂಗಿನ ತುರಿ, ಹಾಗೆ ಒಂದು ಅರ್ಧ ಲೋಟ ನೀರು, ಹಾಗೆ ಒಂದು 2 ಏಲಕ್ಕಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ತುಂಬ ಸ್ಮೂತ್ ಆಗಬೇಕು. ಯಾಕಂದರೆ ನಾವಿಲ್ಲಿ ಬೆಳ್ತಿಗೆ ಅಕ್ಕಿ ಹಾಕಿರ್ತೇವಲ್ಲ, ಹಾಗಾಗಿ ಚೆನ್ನಾಗಿ ಅದು ಪೇಸ್ಟ್ ಆಗಬೇಕು ನೋಡಿ. ಈ ಥರ ಆಗಬೇಕು. ಆಮೇಲೆ ನಾನು 3/4 ಕಪ್ದಷ್ಟು ಬೆಲ್ಲ ತಗೊಂಡಿದ್ದೇನೆ. ಈಗ ನೋಡಿ, ಪಾಯಸಕ್ಕೆ ಈಗ ನಾನು ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಬೇಯ್ತಾ ಬರುವಾಗ ನಾವು ಗ್ರೈಂಡ್ ಮಾಡಿಟ್ಟ ಅಕ್ಕಿ ಮತ್ತು ತೆಂಗಿನ ತುರಿಯ ಮಿಶ್ರಣವನ್ನು ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ಇಲ್ಲಿ ನಿಮ್ಮ ರುಚಿ ನೋಡಿ ಉಪ್ಪು ಬೇಕಿದ್ರೆ ಹಾಕ್ಬೋದು. ಯಾಕೆಂದರೆ ನಾವು ಆಲ್ರೆಡಿ ಫಸ್ಟಿಗೆ ಹಾಕಿರ್ತೇವಲ್ಲ ಬೇಯುವಾಗ, ನೋಡಿ ಬೇಕಿದ್ರೆ ಹಾಕಿದರೆ ಆಯಿತು. ಈ ಥರ ಕಡಲೆಬೇಳೆ ಪಾಯಸ ಮಾಡಿ ನೋಡಿ, ಸಖತ್ ಟೇಸ್ಟ್ ಆಗಿರುತ್ತೆ. ಹೀಗೆ ನಾವು ಹೆಸರುಬೇಳೆ ಪಾಯಸ ಕೂಡ ಮಾಡ್ಬೋದು. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ನೋಡಿ. ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬೋದು. ಯಾಕಂದರೆ ನಾವು ಬೆಳ್ತಿಗೆ ಅಕ್ಕಿ ಹಾಕಿರೋದ್ರಿಂದ ಅದು ದಪ್ಪ ಆಗುತ್ತೆ. ಹಾಗಾಗಿ ನೀವು ಜಾಸ್ತಿ ಬೆಳ್ತಿಗೆ ಅಕ್ಕಿ ಹಾಕಲಿಕ್ಕೆ ಹೋಗಬೇಡಿ. ಒಂದು ಎಷ್ಟು ಕ್ವಾಂಟಿಟಿ ನೋಡಿ, ಒಂದು 1/4 ಲೋಟದಷ್ಟು ಅಷ್ಟೇ ಹಾಕಿ. ಆಮೇಲೆ ನಾವು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಸ್ವಲ್ಪ ಫ್ರೈ ಮಾಡಿ ಕೊನೆಗೆ ಪಾಯಸಕ್ಕೆ ಆ್ಯಡ್ ಮಾಡಿದರೆ ಆಯಿತು. ಕಡಲೆಬೇಳೆ ಪಾಯಸ ರೆಡಿ. ಸಖತ್ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ನೀರು ಬೇಕಿದ್ರೆ ಮೊದಲೇ ಸ್ವಲ್ಪ ಆ್ಯಡ್ ಮಾಡಿ. ಇದು ಸಖತ್ ಟೇಸ್ಟ್ ಆಗಿದೆ ನೋಡಿ. ಪಾಯಸ ರೆಡಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಚಾನಲ್ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.